ನಿನ್ನ ಸಾವಿಗೆ ಈ ಭದ್ರಾವತಿ ಕಾಯ್ತದಳಣ್ಣ. ಸಾಯೋದಕ್ಕೆ ಸಿದ್ಧವಾಗಿರೋ. ನೋವಾಗ್ತಿದ್ಯಣ್ಣ. ನಿನ್ನ ಜೊತೆಯಾಗಿ ಹುಟ್ಟಿರೋ ನಾನು ನಿನ್ನ ಜೊತೆನೇ ಸಾಯಕ್ಕಾಗ್ತಿಲ್ಲ ಅಂತ ನನಗೆ ತುಂಬಾನೇ ಬೇಜಾರಾಗ್ತಿದೆ. ನೀನು ಸ್ವರ್ಗಕ್ಕೆ ಹೋದಾಗ ನಮ್ಮಪ್ಪ ನಮ್ಮ ತಾತ ಮುತ್ತಾತನಿಗೆ ಹೇಳು, ನನ್ನ ತಂಗಿ ಭದ್ರಾವತಿ ನಾಗನಿಧಿನ ತನ್ನ ಸ್ವಂತ ಮಾಡ್ಕೊಂಡಿದ್ದಾಳೆ ಅಂತ. ಮಧ್ಯರಾತ್ರಿಯಲ್ಲಿ ಚಾಕು ತಗೊಂಡು ನಮ್ಮ ಅಣ್ಣನ ರೂಮಿಗೆ ಬಂದಿದ್ದಾಳೆ ಅಂತಂದ್ರೆ ಯಾವ ಸಂದೇಹನೂ ಇಲ್ದೇನೆ ಹೇಳ್ಬೋದು ಇವಳು ಸಾಯಿಸೋಕೆ ಅಂತಾನೆ ಬಂದಿದ್ದಾಳೆ ಅಂತ. ಅಷ್ಟಕ್ಕೂ ಅಣ್ಣನ ಸಾಯಿಸೋ ಅಂತ ಅಗತ್ಯ ಇವಳಿಗೇನಿದೆ? ಒಂದ್ ವೇಳೆ ಇವಳು ತಂದೆ ತಾಯಿನ ನಾವೇ ಸಾಯಿಸಿರೋದು ಅಂತ ಇವಳಿಗೇನಾದ್ರೂ ಗೊತ್ತಾಗೋಗಿದ್ಯಾ? ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರೂ ಕಾರಣ ಇದೆಯಾ? ಯಾವ್ದಿದ್ರೆ ಏನಂತೆ, ರಾಕ್ಷಸರ ಕೆಲ್ಸನ ದೇವರೇ ಮಾಡ್ದಾಗಾಯ್ತು. ನನ್ನ ಕೈಗೆ ಯಾವುದೇ ತರದ್ ಮಣ್ಣು ಅಂಟ್ಕೊಳ್ದೆ ನಮ್ಮ ಅಣ್ಣನ ಜೊತೆಗೆ ನಾನೇ ಬೆಂಕಿ ಇಡೋ ಅಂತ ಅವಕಾಶ ಸಿಗುತ್ತೆ. ಅದನ್ನ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ತೀನಿ. ಅಮ್ಮ, ಅಪ್ಪ, ನಿಮ್ ಪ್ರಾಣ ತೆಗೆದವನ್ ಪ್ರಾಣನ ನಾನ್ ತೆಗಿತಾ ಇದ್ದೀನಿ. ನಿಮ್ಮನ್ನ ನನ್ನಿಂದ ದೂರ ಮಾಡ್ದವನ್ನ ಈ ಜಗತ್ತಿಂದಾನೇ ದೂರ ಮಾಡ್ತಾ ಇದ್ದೀನಿ. ಯಾರು?
ಯಾರದು? ಒಳಗಡೆ ಇರೋದು ಯಾರು? ಅಡ್ಕೊಂಡು ಕೂತಾಗ ಕಳ್ಳ ಅನ್ಕೊಂಡೆ, ಕೈಯಲ್ಲಿ ಚಾಕು ನೋಡಿ ಶತ್ರು ಅನ್ಕೊಂಡೆ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿ ನನ್ನನ್ನೇ ಸಾಯ್ಸಕ್ ಬಂದಿದ್ಲ. ಭದ್ರಾ, ನನ್ನನ್ನು ಸಾಯ್ಸಕ್ ಬಂದಿರೋದು ನೀನಾ? ಇಲ್ಲ ಅಣ್ಣ, ನಾನ್ ಸಾಯ್ಸಕ್ ಬಂದಿಲ್ಲ. ಹಾಗಿದ್ಮೇಲೆ ನಿನ್ ರೂಮಲ್ಲಿ ಇರ್ಬೇಕಾಗಿರೋಳು ಇಲ್ಲಿ ಬಂದೇನ್ ಮಾಡ್ತಿದ್ಯಾ? ಅದು ಇವತ್ತೇನೆಲ್ಲ ನಡೀತು ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದೆ ಅಣ್ಣ. ನನ್ನ ಕ್ಷಮಿಸೋಣ, ನನ್ನ ಕ್ಷಮಿಸು, ನನ್ನ ಕ್ಷಮಿಸೋಣ. ಕ್ಷಮಿಸಿದ್ರೆ ಕಾಲು ಹಿಡಿಯೋಣ ಅಂತ ಅನ್ಕೊಂಡ್ಯಾ? ಕ್ಷಮಿಸದೇ ಇದ್ರೆ ತಲೆ ತೆಗಿಯೋಣ ಅಂತ ಅನ್ಕೊಂಡ್ಯಾ? ಭದ್ರಾ, ಕ್ಷಮೆ ಕೇಳಕ್ ಬರೋರು ಕಣ್ಣೀರ್ ಹಾಕೊಂಡು ಬರ್ತಾರೆ, ಕೈಯಲ್ಲಿ ಚಾಕು ಹಿಡ್ಕೊಂಡು ಬರಲ್ಲ. ನನಗರ್ಥ ಆಯ್ತು. ನನ್ ಸಾಯ್ಸೋಕ್ ಬಂದಿರೋದು ನೀನಾ? ಅಣ್ಣ, ನೀನಂದ್ರೆ ನಂಗೆ ಪ್ರಾಣ ಅಣ್ಣ. ನಿನಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಏನಂದೆ? ಇನ್ನೊಂದ್ಸಲ ಹೇಳು. ಅಣ್ಣ, ನಿನ್ಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನು ಬದಲಾಗಲ್ಲ ಭದ್ರಾ. ನನಗೋಸ್ಕರ ನಿನ್ ಪ್ರಾಣನೇ ಕೊಡ್ತೀಯ ಅಂತ ಹೇಳಿದ್ಯಲ್ಲ ಭದ್ರಾ, ನಿನ್ ಪ್ರಾಣನ ಕೊಟ್ಬಿಡು. ನಿನ್ ಪ್ರಾಣ ಕೊಟ್ಬಿಡು. ನಿನ್ ಪ್ರಾಣನ ಕೊಡು. ವರ್ಮಾ, ಏನೋ ನೀನ್ ಮಾಡ್ತಿರೋ ಕೆಲ್ಸ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಅಮ್ಮ, ಕೇವಲ ನಿನ್ ಮಾತಿಗೆ ಬೆಲೆ ಕೊಟ್ಟು, ನಿನ್ ಮಾತಿಗೆ ಬೆಲೆ ಕೊಟ್ಟು ಮನೆಯಿಂದ ಹೊರಗೆ ಕಳಿಸಿದವಳನ್ನ ಮತ್ತೆ ಮನೆ ಒಳಗ್ ಬರಕ್ ಬಿಟ್ಟೆ. ಇವಳಿಗೆ ಅಣ್ಣನ ಮೇಲೆ ಪ್ರೀತಿ, ಅಣ್ಣನ ಮಾತಿನ ಮೇಲೆ ನಂಬಿಕೆ ಹೋಗಿದೆ ಅಮ್ಮ. ಸ್ವಾರ್ಥ ಅನ್ನೋ ಪರದೆಯಿಂದ ಇವಳು ಕಣ್ಣು ಪೂರ್ತಿ ಮುಚ್ಚಿ ಹೋಗಿದೆ. ಒಡ ಹುಟ್ಟದವನ್ನ ಸಾಯಿಸೋದಕ್ಕೆ ಬಂದಿದ್ದಾಳೆ. ಬದುಕು ಹಕ್ಕನ್ನ ಕಳ್ಕೊಂಡಿದ್ದಾಳೆ ನಿನ್ ಮಗಳು. ನಾನ್ ಸಾಯಿಸ್ತೀನಿ. ವರ್ಮಾ, ಮೊದ್ಲು ನನ್ ಸಾಯಿಸು, ಆಮೇಲೆ ಅವಳನ್ನ ಸಾಯಿಸು. ಅಮ್ಮ, ಅಮ್ಮ, ಭದ್ರಾ ನನ್ನ ಪ್ರೀತಿಯ ತಂಗಿ ಅಮ್ಮ. ಅವಳ ಕಾಲೆಲ್ಲಿ ಸೌದೋಗುತ್ತೋ ಅಂತ ಕೈಯಲ್ಲೇ ಎತ್ಕೊಂಡು ಬೆಳೆಸ್ದೆ. ಮನೆಯಲ್ಲಿ ಎಷ್ಟು ಜನರಿದ್ರು ಯಾವಾಗ್ಲೂ ಅವಳ ಮಾತಿಗೆ ಬೆಲೆ ಕೊಟ್ಕೊಂಡು ಬಂದೆ. ಅವಳ ಪ್ರಾಣಕ್ಕೆ ಹಾನಿ ತರೋರು ಯಾರಾದ್ರೂ ಸರಿ ನನ್ನ ಪ್ರಾಣನ ಪಣವಾಗಿಟ್ಟು ಎದುರು ಬಂದ್ ನಿಲ್ತೀನಿ ಅಂದೆ. ಅವಳಿಗೋಸ್ಕರ ನಾನು ರಕ್ತನೇ ಕೊಡ್ತೀನಿ ಅಂದೆ. ಅಪ್ಪ, ರಕ್ತ ಕೊಡ್ತೀನಿ ಅಂತ ಹೇಳ್ತಾನೆ ಇರ್ತಾನೆ. ಯಾವತ್ತಾದ್ರೂ ಕೊಟ್ಟಿದ್ದಾನ? ಏನೇ ನಿನಗ್ ಬೇಕಾಗಿರೋದು ನನ್ನ ರಕ್ತನೇ ತಾನೆ ತಗೋ.
ಏನೋ ನೀನ್ ಮಾಡ್ತಿರೋದು? ಏನೋ ಯಾವ ಇವಳೊಬ್ಳು ತಂಗಿನ ಇವಳಿಗೆ ಏನ್ ಕಡಿಮೆ ಮಾಡ್ದೆ ನಾನು? ಏನ್ ಕಡಿಮೆ ಮಾಡ್ದೆ ಮಾ? ಇವಳ ಮಾತಿಗೆ ಬೆಲೆ ಕೊಟ್ಟು ದೇವ್ರ ತರ ಪೂಜಿಸ್ತಾ ಇದ್ದ ನನ್ನ ಕುಲಗುರುನ ಮನೆಯಿಂದ ಆಚೆ ಹೋಗಕ್ಕೆ ಹೇಳ್ದೆ. ಯಾವ ಅಣ್ಣನು ತೋರಿಸ್ತಾ ಇರೋ ಅಷ್ಟು ಪ್ರೀತಿ ತೋರಿಸಿದ್ನಮ್ಮ ಅವಳಿಗೆ. ಪ್ರತಿಫಲವಾಗಿ ಅವಳೇನ್ ಮಾಡಿದ್ಲು? ಒಡ ಹುಟ್ಟದವನು ಪ್ರಾಣ ತೆಗಿಬೇಕು ಅಂತ ಬಂದ್ಲು. ಈ ವರ್ಮ ಏನ್ ಬೇಕಾದ್ರೂ ಸಹಿಸ್ಕೋತಾನಮ್ಮ, ನಂಬಿಕೆ ದ್ರೋಹದ ಮಾತ್ರ ಸಹಿಸಲ್ಲ. ಏನಾಯ್ತು ಪುಣ್ಯ? ಯಾಕಿಷ್ಟೊಂದು ಬೆವರ್ತಾ ಇದೆಯಾ? ಏನೂ ಇಲ್ಲ, ಏನಿಲ್ಲ ಮಾಲಾ. ಮತ್ ಯಾಕೆ ಮೈ ಪೂರ್ತಿ ಬೆವರ್ತಾ ಇದೆಯಾ? ಅದು ಗಾಳಿ 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 ಸಾಕಾಗ್ತಾ ಇಲ್ಲ, ಅದಕ್ಕೆ. ನಿನಗೆ ಗಾಳಿ ಸಾಕಾಗ್ತಿಲ್ಲ, ನನಗೆ ನಿನ್ನ ಉತ್ತರ ಸಮಾಧಾನ ಆಗ್ತಿಲ್ಲ. ಏನೋ ನಡೆದಿದೆ. ಏನದು? ಬದ್ದಾಳಿಗೆ ನಾನು ಕೊಡ್ತಿರೋ ಶಿಕ್ಷೆ ಮರಣ ಶಿಕ್ಷೆ. ಅವಸರ ಮಾಡಿ ನಿರ್ಧಾರ ತಗೋಬೇಡ ಅಣ್ಣ. ಈ ಮನೇಲಿ ನಿನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರೋರು ಇದೇ ಮನೇಲಿ ಇದ್ದಾರೆ. ಹೌದು, ಇಲ್ಲೇ ಇದ್ದಾರೆ. ಅದ್ ನೀನೇ. ಇಲ್ಲ, ನೀನೇ. ಇಲ್ಲ, ನಾನು ಹೇಳ್ತಿದ್ದೀನಿ ನೀನೇ. ಇಲ್ಲ ಅಣ್ಣ. ಮತ್ಯಾರು? ಪುಣ್ಯ. ಪುಣ್ಯ ಸಾಕ್ಷಿ ತೋರಿಸ್ತೀನಿ. ನಾನ್ ನಿನಗೆ ಸಾಕ್ಷಿ ತೋರಿಸ್ತೀನಿ. ಅದು ನಿಜ ಅಂತ ನಿನಗೆ ಗೊತ್ತಾದ್ರೆ ಅವಳು ತಲೆ ತೆಗೆದು ನಿನ್ ಕೈ ಕೊಡ್ತೀನಿ. ಅದೇ ನಾನ್ ಹೇಳಿದ ಸುಳ್ಳು ಅನ್ನೋದಾದ್ರೆ ನನ್ನ ತಲೆ ತೆಗೆದು ನಿನ್ ಕಾಲ್ ಹತ್ರ ಇಡ್ತೀನಿ. ವರ್ಮ, ಸಾಕ್ಷಿ ತೋರಿಸ್ತೀನಿ ಅಂತಿದ್ದಾಳಲ್ಲ, ನಡಿಯೋ, ನಡಿ, ಬಾ. ಅಣ್ಣ, ನಿನಗೆ ಸಾಕ್ಷಿನ ಈಗಿಂದೀಗ್ಲೇ ತೋರಿಸ್ತೀನಿ. ಪುಣ್ಯ, ಏನು ಗೊತ್ತಿಲ್ದಿರೋ ಹಾಗೆ ಹಾಯಾಗಿ ಮಲ್ಕೊಂಡಿದ್ಯಲ್ಲೇ. ಬಾರೆ ಅಮ್ಮವ್ರೆ, ಬಾರೆ ಆಚೆ, ಬಾರೆಲೆ ಅಮ್ಮವ್ರೆ, ಬಾ ಅಂದೆ. ನನ್ ಮಾತ್ ಕೇಳಿ ಅಮ್ಮವ್ರೆ. ಭದ್ರಾ, ಎಷ್ಟೊತ್ತು? ಏನಾಯ್ತು? ಬಾರೆ ಅಮ್ಮವ್ರೆ. ಏನ್ ಭದ್ರಾ, ಏನಾಯ್ತು? ಯಾಕೆ ಪುಣ್ಯನ ಹಾಗೆ ಹೇಳ್ಕೊಂಡ್ ಬರ್ತಿದ್ಯಾ? ಹೇಳೆ, ಕೇಳ್ತಾ ಇದ್ದಾರೆ ತಾನೆ, ಹೇಳು. ನಮ್ಮ ಅಣ್ಣನ ರೂಮಿಗೆ ಯಾಕೆ ಹೋದೆ? ನಮ್ಮ ಅಣ್ಣನ್ ಸಾಯಿಸ್ಬೇಕು ಅಂತ ಯಾಕೆ ಮಸ್ಲತ್ ಮಾಡ್ತಿದ್ದೆ? ಹೇಳು. ಏನೋ ಪುಣ್ಯ ಅವನ್ನ ಸಾಯಿಸಕ್ ಹೋದ್ಲಾ? ಇಲ್ಲ, ಎಲ್ಲೋ ಏನೋ ತಪ್ಪು ನಡೀತಿದೆ. ಪುಣ್ಯ ಅಂತ ಕೆಲಸ ಮಾಡಿರಲ್ಲ. ಮಾತಾಡಬೇಡ ಅನಿರೋಧ್. ಇಲ್ಲಿವರೆಗೂ ಏನ್ ಮಾತಾಡಿದ್ರು ನನ್ ಮಗ ಅಂತ ಸುಮ್ನೆ ಬಿಟ್ಟೆ. ಈಗ ನಡೆದಿರೋದು ನಿನ್ ತಂದೆ ಮೇಲೆ ಕೊಲೆ ಪ್ರಯತ್ನ. ಅಷ್ಟಕ್ಕೂ ಪುಣ್ಯ ಸಾಯಿಸಕ್ ಹೋಗೋದನ್ನ ಯಾರು ನೋಡಿದ್ರು ಭದ್ರಾ? ನಾನು ನನ್ನ ಕಣ್ಣಿಂದಾನೆ ನಾನೇ ನೋಡ್ದೆ. ಅಲ್ಲೇ ಇವಳನ್ನ ತುಂಡು ತುಂಡ ಕತ್ತರಿಸಿ ನಮ್ಮ ಮನೆ ಬಾಗ್ಲು ತೋರಣ ಕಟ್ಬೇಕು ಅಂತ ಅನ್ಕೊಂಡೆ. ಆದ್ರೆ ತಪ್ಪಿಸ್ಕೊಳ್ಳು ಅದಕ್ಕೆ. ಮಾತಾಡು ಪುಣ್ಯ. ನೀನ್ ಮಾತಾಡೋದಕ್ಕೆ ನಿನ್ಗಿದೆ ಕೊನೆ ಅವಕಾಶ. ಭದ್ರಾ ಹೇಳ್ತಿರೋದು ನಿಜನಾ ಅಥವಾ ಸುಳ್ಳ? ಯಜಮಾನ್ರೆ, ಅದು ಹೇಳು. ನನ್ ರೂಮ್ ಹತ್ರ ನೀನ್ ಬಂದ್ಯಾ ಇಲ್ವಾ?
ಬಂದಿಲ್ಲ. ಏಯ್, ಇದು ನಮ್ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಷಯ. ಮಧ್ಯದಲ್ಲಿ ಬರೋದಕ್ಕೆ ನೀನ್ ಯಾರು? ಮತ್ತೆ ಅವ್ರ ಮಧ್ಯದಲ್ಲಿ ನೀವ್ಯಾಕೆ ಹೋಗ್ತಾ ಇದ್ದೀರಾ? ಪುಣ್ಯ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ನಾನೇ ಸಾಕ್ಷಿ. ಪುಣ್ಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳೋದಿಕ್ಕೆ ನಾನೇ ಸಾಕ್ಷಿ. ಮಾಡಿದಳೆ ಅಂತ ಹೇಳ್ತಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಮಾಡಿಲ್ಲ ಅಂತ ಹೇಳೋದಕ್ಕೆ ನಿನ್ ಹತ್ರ ಸಾಕ್ಷಿ ಇದೆಯಾ? ಮಾತಾಡ್ತಿಲ್ಲ ಯಾಕೆ ಪುಣ್ಯ? ನೀನ್ ತಪ್ಪು ಮಾಡಿಲ್ಲ ಅನ್ನೋದಿಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಇಲ್ವಾ? ಇದೆ. ಏನೇ ನಾಟಕ ಆಡ್ತಾ ಇದೀಯಾ? ತೋರ್ಸೆ, ಸಾಕ್ಷಿನ್ ತೋರ್ಸು. ಮೊದ್ಲು ನಿಮ್ಮ ಹತ್ರ ಇರೋ ಸಾಕ್ಷಿನ ತೋರ್ಸಿದ್ರೆ ಆಮೇಲೆ ನಾನ್ ಸಾಕ್ಷಿ ತೋರ್ಸ್ಬೇಕು ಅನ್ನೋ ಅಗತ್ಯನೇ ಇರಲ್ಲ. ಓ ಸರಿ ಬಿಡು. ನಾನ್ ಸಾಕ್ಷಿ ತೋರ್ಸಿದ ತಕ್ಷಣ ಅಣ್ಣ ಏನೋ ಪುಣ್ಯನ್ ಸಾಯಿಸೇ ಬಿಡ್ತಾನೆ. ಅದಾದ್ಮೇಲೆ ಸಾಕ್ಷಿನ್ ತೋರ್ಸೋ ಅವಶ್ಯಕತೆನೇ ಇಲ್ವಲ್ಲ? ಮಾತು ಬೇಕಾಗಿಲ್ಲ ಭದ್ರ, ಸಾಕ್ಷಿ ಬೇಕು. ತಪ್ಪು ಮಾಡಿದ್ದು ಸಾಬೀತಾದ್ರೆ ಅವ್ರಿಗೆ ನಾನೇ ಸಾವನ್ನ ತೋರಿಸ್ತೀನಿ. ಸರಿ ಅಣ್ಣ. ಪರ್ಣಿಕಾ. ಪರ್ಣಿಕನಾ? ಪರ್ಣಿಕಾ ಅಣ್ಣ, ಇಲ್ಲಣ್ಣ, ಇದೆಲ್ಲ ಸುಳ್ಳು. ಇದು ಇದು ನಿಜ ಅಲ್ಲಣ್ಣ. ಇದನ್ನ ನಂಬೇಡ ಬನ್ನಿ ಅಣ್ಣ. ಅತ್ತೆ, ಪುಣ್ಯ ಪುಣ್ಯ ಅಂತ ಕೂಗಾಡ್ತಾ ಇದ್ರಿ, ಇವಾಗ ಏನ್ ಹೇಳ್ತೀರಾ? ಅಂದ್ರೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದು ಪರ್ಣಿಕನ? ಇಲ್ಲ ಮಾವಯ್ಯ, ನಾನು ನಿನ್ನ ರೂಮಿಗೆ ಬಂದಿಲ್ಲ ಮಾವಯ್ಯ. ನನ್ನ ನಂಬಿ ಮಾವಯ್ಯ. ಹೌದಣ್ಣ, ಹೌದು. ಅದಕ್ಕೂ ಇವಳಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಣ್ಣ. ನನ್ ಮಾತು ನಂಬು. ಸಾಕು ಸಾಕು. ಯಾವ ಸಾಕ್ಷಿಯಿಂದ ಪುಣ್ಯನ ಅಪರಾಧಿ ಅಂತ ಹೇಳಕ್ ಪ್ರಯತ್ನ ಪಟ್ಟ್ಯೋ, ಅದೇ ಸಾಕ್ಷಿ ಈಗ ನಿನ್ ಮಗಳು ಅಪರಾಧಿ ಅಂತ ತೋರಿಸ್ತಾ ಇದೆ. ನಾನ್ ನೋಡಿದ್ದು ನಿಜ ಆದ್ರೆ ನಿನ್ ಮಗಳು ಅಪರಾಧಿ ಅನ್ನೋದು ಕೂಡ ನಿಜಾನೇ. ಕ್ಷಮಿಸಿ ಯಜಮಾನ್ರೆ, ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ ಅಂತ ಹೇಳೋದಕ್ಕೆ ಆ ವಿಡಿಯೋನೇ ಸಾಕ್ಷಿ. ಭದ್ರಮ್ಮ ಅವರು ಯಾರನ್ನೂ ನೋಡಿ ನಾನು ಅಂತ ಅಂದ್ಕೊಂಡ್ ಹಾಗೆ ಯಾರೋ ತೆಗ್ದಿರೋ ವಿಡಿಯೋನ ನೋಡಿ ನೀವು ಪರ್ಣಿಕಾ ಅಂತ ತಪ್ಪು ತಿಳ್ಕೊತಾ ಇದ್ದೀರಾ. ನೀವು ಸಿಂಹ ಯಜಮಾನ್ರೆ, ನಾವೆಲ್ಲ ಸಾಮಾನ್ಯವಾದವರು. ನಿಮ್ಮನ್ನ ನೋಡಿದ್ರೇನೆ ಹೆದರ್ಕೊಂಡು ನಡುಕ್ತೀವಿ. ನಿಮ್ಮ ಹೆಸರು ಕೇಳಿದ್ರೇನೆ ಭಯ ಪಡ್ತೀವಿ. ಅಂಥದ್ರಲ್ಲಿ ನಮ್ಮಂಥವ್ರು ನಿಮ್ಮನ್ನ ಸಾಯಿಸೋ ಧೈರ್ಯನ ಹೇಗ್ ಮಾಡ್ತೀವಿ ಯಜಮಾನ್ರೆ? ಈಗೇನ್ ಹೇಳ್ತೀಯ ಭದ್ರ? ಅಣ್ಣ, ಯಾರು ಏನೋ ಮಾಯ ಮಾಡಿದಾರಣ್ಣ. ಅದಕ್ಕೆ ಸಾಕ್ಷಿ ಎಲ್ಲ ಬದಲಾಗೋಗಿದೆ.